ನೇತ್ರ ನೇತ್ರ ಯಾರು ಬರೀ ಒಳಕ್ಕೆ? ಅಲ್ಲಣ್ಣ, ಏನೋ ನಿಮ್ಮ ಮಗಳು ಸೂಜಿ ಮದ್ವೆ ಆಗ್ಬೇಕಾಗಿತ್ತಲ್ಲ ನಮ್ಮೂರು ಆ ಸಾಕಮ್ಮನ ಮಗ ಬುಸ್ ಬುಸ್ ನಾಗನ್ ಜೊತೆಗೆ. ಯಾಕ ಮದ್ವೆ ನಿಂತೋಯ್ತಂತೆ? ಅದಕ್ಕೆ ಕೇಳೋಣ ಅಂತ ಬಂದೆ. ಎಲ್ಲಿ ನೇತ್ರ ಶಾಂತಕಯ್ಯ ಇನ್ನ ಬಂದಿಲ್ವೇ? ಎಲ್ಗೋದ್ರು ಎಲ್ಲನ? ನಮ್ಮ ಮದ್ವೆ ನಿಲ್ಲಿಸ್ಬಿಟ್ವಿ. ಅವನೇನೋ ದೊಡ್ಡ ಕುಡ್ಕ ಅಂತೆ. ನೀನಾದ್ರೂ ಹೇಳ್ಬಾರ್ದೇನಮ್ಮ? ಕೊಡ್ಬೇಡ್ರಿ ಅವನಿಗೆ ಅಂತ ಹೇಳಿ ನೀನು ಹೇಳಿಲ್ಲ ನೋಡು. ನನ್ನ ಸೊಸೆನೂ ಆ ಒಳ್ಳೆಯವನು ಅಂತ ಹೇಳ್ಬಿಟ್ಲು. ನಾವು ಆಯಮ್ಮನ ಮಾತು ನಂಬಿ ಅವ್ರ ಅಮ್ಮನ ಮಾತನ್ನು ನಂಬಿ ಮಗಳನ್ನ ಕೊಡಕ್ಕೆ ಒಪ್ಕೊಂಡಿದ್ವಿ. ಇನ್ನೇನು ಮದ್ವೆ ಕರ್ಕೊಂಡು ಹೋಗ್ಬೇಕು ಅಂಬ ವರ್ಷದಲ್ಲಿ ಅದೇ ನಿಮ್ಮ ಮನೆಗೆ ಬಂದಿತ್ತಂತಲ್ಲ ನಿಮ್ಮತ್ತಿಗೇನೋ ಯಾರು ಆಯಮ್ಮಣಿ ಎಲ್ಲ ಹೇಳ್ಬಿಡ್ತಂತಿ. ಅವನು ಚೆನ್ನಾಗಿಲ್ಲ, ಕುಡ್ದು ಉಲ್ಡಾಡ್ತಾನೆ, ಇಲ್ಲಾಂದ್ರೆ ಅಲ್ಲಿ ಬಿದ್ದು ಉಲ್ಡಾಡ್ತಾನೆ, ಆಯಮ್ಮನೂ ಸರಿ ಇಲ್ಲ, ನಿಮ್ಮ ಮಗಳು ಅಲ್ಲಿ ಸುಖವಾಗಿರ್ತಾಳೋ ಇಲ್ವೋ ಗೊತ್ತಿಲ್ಲ, ಯೋಚನೆ ಮಾಡ್ರಿ, ನಾನು ಹೇಳೋದೇ ನನ್ನ ಆ ಸುಳ್ಳು ಅಂಬೋದಾದ್ರೆ ಬೇಕಂದ್ರೆ ನಮ್ಮೂರಿಗೆ ಹೋಗಿ ನೀವೇ ಒಂದ್ಸಲ ವಿಚಾರಿಸ್ತೀರಿ ಯಾರನ್ನಾದ್ರು ಅಂತ ಹೇಳ್ತಂತಿ ನಿಮ್ಮತ್ತಿಗೇನೆ. ಅದಕ್ಕೆ ಹೋಗ್ಯವ್ರಿ ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ ಎಲ್ಲರೂ ನಿಮ್ಮೂರಿಗೆ ಹೋಗ್ಯವ್ರಿ. ನಮ್ಮತ್ತಿಗೆ ಹೇಳಿರಾ ಈ ವಿಷಯನೆಲ್ಲನಾ? ಊನಮ್ಮ, ನಿಮ್ಮತ್ತಿಗೇನೆ ಏನೋ ನೀನ್ ನೋಡ್ಕೊಂಡು ಹೋಗಕ್ ಬಂದಿದ್ರಂತೆ ನಿಮ್ಮ ಅಣ್ಣ ಏನೋ ನಿಮ್ಮತ್ತಿಗೆ ಎಲ್ಲರೂ. ಅವಾಗ ನನ್ನ ಮಗಳು ಸೂಜಿ ನಿನ್ನ ಆದ್ನಿ ಅದೇ ಸೀತನ ಮದ್ವಿ ಕರ್ಕೊಂಬತ್ತೀನಿ ಜೊತೆಗಿರ್ತಾಳೆ ಅಂತ ಹೇಳಿ ಕರಿಯಕ್ ಬಂದಿತ್ತಂತೆ ನನ್ನ ಮಗಳು ನಿಮ್ಮ ಮನೆಗೆ. ಅವಾಗ ನಿಮ್ಮತ್ತಿಗೆ ಅಲ್ಲೇ ಇತ್ತಲ್ಲ, ಎಲ್ಲ ಹೇಳ್ಬಿಡ್ತಂತೆ ನಿಮ್ಮತ್ತಿಗೆ. ಅಂದ್ರೆ ಸೂಜಿ ಬುಸ್ ಬುಸ್ ನಾಗನ್ ಮದ್ವೆ ನಿಲ್ಲದಕ್ಕೆ ನಮ್ಮತ್ತಿಗೆನೆ ಕಾರಣನಾ? ಅಯ್ಯೋ, ಅಲ್ಲ ಅವ್ರಿಗೆ ಯಾಕೆ ಬೇಕಾಗಿತ್ತು ಈ ಮದ್ವೆ ಸುದ್ದಿ ಕಟ್ಕೊಂಡು? ಸುಮ್ಮನಿದ್ದಿದ್ರೆ ಹಾಕ್ತಿರ್ಲಿಲ್ವಾ? ನಾನು ಇರ್ಲಿಲ್ವಾ ಅವಾಗ ಮನೆಗೆ? ನಾನು ಎಲ್ಗೋ ಹೋಗಿದ್ನೇನಪ್ಪ, ನಾನು ಇಲ್ಲದೆ ಇದ್ದಾಗೆಲ್ಲ ಬಂದಿದ್ಲೇನೋ ಸೂಜಿ. ಅವಾಗೆಲ್ಲ ಹೇಳ್ಬಿಟ್ಟವ್ರೆ ನಮ್ಮತ್ತಿಗೆ. ನಮ್ಮತ್ತಿಗೆ ಉದ್ಧಾರ ಮಾಡ್ತೀನಿ ಬ್ಯಾರ್ಯಾರನ್ನ ಅಂತ ಹೇಳಿ ಎಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಸುಮ್ಮನಿರೋಣ ಅಂಬಲ್ಲ, ನನ್ಗೆ ಯಾಕೆ ಬೇಕು ಬ್ಯಾರೆ ಸುದ್ದಿ ಅಂತಾನ. ಹೆಂಗೋ ನೋಡಮ್ಮ ಗೌರಿ, ನಿಮ್ಮತ್ತಿಗೆ ನಮ್ಮೂರಿಗೆ ಬಂದಿದ್ಕೆ ಹೆಂಗೋ ಪರವಾಗಿಲ್ಲ. ಆ ಹುಡುಗನ ಬಗ್ಗೆ ಎಲ್ಲನ ಇದ್ದಂಗೆ ಹೇಳ್ಬಿಡ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ಅವನ ಮದುವೆ ಆಗಿ ಹೋಗ್ತಿದ್ಲು ಒಬ್ಬ ಕುಡುಕು ಗಂಡನ್ ಕಟ್ಕೊಂಡು. ಆಮೇಲೆ ನಾವೇ ನೋಡ್ಬೇಕಾಗಿತ್ತು ನನ್ನ ಮಗಳು ಕಷ್ಟನ. ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಅತ್ತಿಗೆನು ನಮ್ಮ ಅಣ್ಣ ಏನು ಹೇಳಲೇ ಇಲ್ಲ. ಹಿಂಗ್ ನಾವೆಲ್ಲ ಬುಸ್ ಬುಸ್ ನಾಗನ್ ಬಗ್ಗೆ ಎಲ್ಲ ಹೇಳಿದೀವಿ ಅಂತನ ನನ್ನ ಹತ್ರ. ಹೋಗ್ತೀವಿ ಅಂತ ಹೇಳಿ ಅದೇ ಹೋದ್ರು. ಅವ್ರು ಹೋದ್ಮೇಲೆ ಗೊತ್ತಾಯ್ತು ನನಗೆ ಸೂಜಿ ಮದ್ವೆ ನಿಂತೋಗೈತೆ ಅಂತನ. ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ, ಯಾಕೆ ಅಂತ ಕೇಳೋಣ ಅಂತ ಹೇಳಿ. ಅಯ್ಯೋ, ಅದು ನಾನು ನಿಂತಾಗ ಇನ್ನೇನು ಹೇಳೋದು ಅಂತ ಹೇಳಿ ಹೋಗಿರ್ಬೇಕು. ಬಿಡು, ಅವ್ರ ಮೇಲೆ ಯಾಕೆ ಬೇಜಾರು ಮಾಡ್ಕೊಂತೆ ನೀನು? ನಿನ್ಗೆ ಹೇಳೋದ್ರಿಂದ ಇನ್ನೇನು ಪ್ರಯೋಜನ ಐತಿ ಹೇಳು? ಅಲ್ಲಣ್ಣ, ನಾನ್ ತಂಗಿ ತಾನೆ, ನನ್ನ ಹತ್ರ ಹೇಳ್ಬೋದಿತ್ತು ತಾನೆ. ಹಿಂಗ್ ಸೂಜಿಗೆಲ್ಲ ನಾ ಇರೋ ವಿಷಯ ಹೇಳಿದೀವಿ ಅಂತನ. ನನಗೂ ಒಂದ್ ಮಾತು ಹೇಳಿಲ್ಲ ನೋಡಿ, ನಮ್ಮ ಅಣ್ಣನಾಗ್ಲಿ ನಮ್ಮ ಅತ್ತಿಗೆ ಆಗ್ಲಿ. ಹಿಂಗ್ ಹೇಳಿದೀವಿ ಎಲ್ಲ ಸತ್ಯನ ಅಂತನ. ನಾನು ಇನ್ನೊಬ್ರನ್ನ ಕೇಳಿ ತಿಳ್ಕೊಬೇಕಾಗೈತಿ. ಅವರೆಲ್ಲ ಹಿಂಗೆಲ್ಲ ಹೇಳೋಗ್ಯವ್ರೆ ಮದ್ವೆ ನಿಲ್ಸಿದ್ದಾರೆ ಅಂತನ. ನನ್ನ ಮೇಲೆ ಪ್ರೀತಿನೇ ಇಲ್ಲ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ. ನನ್ನ ಹತ್ರ ಏನು ವಿಷಯ ಹೇಳಿಲ್ಲ. ಹೋಗ್ಲಿ ಬಿಡಮ್ಮ, ನಿಮ್ಮ ಅತ್ತಿಗೆ ಒಂದು ಒಳ್ಳೆ ಕೆಲಸ ಮಾಡ್ಯವ್ರೆ, ಒಂದು ಹೆಣ್ಣಿನ ಜೀವನನ ಉಳಿಸಿದಾರೆ ಅಂತ ತಿಳ್ಕೊಂಡು ಸಂತೋಷ ಪಡು. ಯಾಕೆ ಸುಮ್ಮನೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಮೇಲೆ ಬೇಜಾರು ಮಾಡ್ಕೊಂತೀಯ ಹೇಳು? ನಿನಗೆ ಹೇಳೋದ್ರಿಂದ ಇನ್ನೇನು ಪ್ರಯೋಜನ ಐತೆ ಹೇಳು? ನಿನಗೂ ಇದಕ್ಕೂ ಏನು ಸಂಬಂಧ ಏನೂ ಇಲ್ವಲ್ಲ ನಿನಗೆ ಹೇಳಕ್ಕೂ. ಎಲ್ಲ ಇಲ್ಲಾಂದ್ರೆ ಎಲ್ಲ ಮರ್ತಿರ್ಬೇಕೇನೋ, ಹೋಗ್ಬೇಕಾರೆ ಹೇಳೋದು ಮರ್ತೋಗಿದ್ದಾರೆ ಬಿಡು. ನಿನ್ಗೆ ಇದರಿಂದ ಏನು ನಷ್ಟ ಏನು ಇಲ್ವಲ್ಲ ನಿನಗೇನು. ಸರಿ ಆಯ್ತು ಬಿಡಿ, ಹೋಗ್ತೀನಿ ನಾನು ನೇತ್ರ ಎಲ್ಲ ಇಲ್ಲೇ ಇದಾರೇನೋ ಕೇಳೋಣ ಅಂತ ಬಂದೆ. ಹೋಗ್ತೀನಿ ನಾನು. ಸರಿ ಅಮ್ಮ ಹೋಗು. ಅವ್ರಿನ್ನ ಯಾವಾಗ ಬರ್ತಾರೋ ನಾಳೆಕೋ ನಾಡ್ದೋ ಬರ್ಬೋದೇನೋ, ಹೋಗು ನೀನು. ಅಲ್ಲ ನೋಡಮ್ಮ ಜಿಲೇಬಿ, ಆ ನೇತ್ರನೂ ಅವ್ರ ಅಮ್ಮನೂ ಸೇರ್ಕೊಂಡು ಪಾಪ ಶಾಂತಮ್ಮನ ಮಗಳು ಸೂಜಿಗೆ ಕುಡುಕುನ್ ಕಟ್ಟಬೇಕು ಅಂತ ಮಾಡ್ಕೊಂಡಿದ್ರಂತೆ. ಹೆಂಗೋ ಅತ್ಲಾಗೆ ನಮ್ಮ ಗೌರಿರ ಅಣ್ಣ ಅತ್ತಿಗೆನು ಬಂದು ಎಲ್ಲ ಇರೋ ವಿಷಯನ ಹೇಳಿ ಮದ್ವೆ ನಿಲ್ಲಂಗೆ ಮಾಡಿರು. ಅಲ್ಲ ನಮ್ಮ ಗೌರಿನೂ ಅದೇ ಊರೇನೆ, ಅವಳಿಗೂ ಎಲ್ಲ ವಿಷಯ ಗೊತ್ತಿರುತ್ತೆ. ಅವಳು ಬಾಯೇ ಬಿಟ್ಟಿಲ್ಲ ನೋಡ ಅವನ ಬಗ್ಗೆನ. ಅತ್ತೆ, ಸೂಜಿ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಅಂತವಳನ್ನ ಹೋಗಿ ಹೋಗಿ ಆ ದೊಡ್ಡ ಕುಡ್ಕುಗೆ ಗಂಟಾಕ್ಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅವ್ರ ಅತ್ತಿಗೆನೂ ಅವ್ರ ಅತ್ತಿಗೆರ ಅವ್ರ ಅಮ್ಮನೂ ಸೇರ್ಕೊಂಡು. ಏನು ಅಂದ್ರೆ ಅವ್ಳ ಸೂಜಿ ಒಂದಿಟ್ಟು ಬಾಯಿ ಅವ್ರ ಅತ್ತಿಗೆನ ಹೆಂಗ್ ಬೇಕಂಗ್ ಮಾತಾಡ್ತಾಳಂತೆ. ಅದಕ್ಕೆ ಎಲ್ಲ ಸಿಟ್ಟಿಗೆ ಹಂಗೆಲ್ಲನ ಇದು ಮಾಡಿದಾರೆ ಅಂತಾನೆ ಗಂಟಾಕಿರೆ ಬುದ್ಧಿ ಕಲ್ತ್ಕೊಂತಾಳೆ ಅವಳು ಅಂತ ಹೇಳಿ ಆ ನೇತ್ರನ ಅವ್ರ ಅಮ್ಮನೂ ಅಂದ್ಕೊಂಡಿರ್ಬೇಕು. ಅದಕ್ಕೆ ಹಿಂಗೆ ಮಾಡ್ಯವ್ರಿ. ಅವ್ರಿಗೆ ಏನೋ ದ್ವೇಷ ಇತ್ತು ಹಂಗೆ ಮಾಡಿವ್ರೆ ಅನ್ಕೋಬೋದು. ನಮ್ಮ ಗೌರಿಗೆ ಆ ಸೂಜಿ ಮೇಲೆ ಯಾಕೆ ದ್ವೇಷ ಹೇಳು? ಇವಳಾದ್ರೂ ಗೌರಿ ಆದ್ರೂ ಇರೋ ಸತ್ಯನ ಹೇಳ್ಬೇಕಿತ್ತು ತಾನೆ. ಅವಳು ಅದೇ ಊರು ತಾನೆ, ಅದೇ ಊರು, ಆ ಹುಡುಗರೂರೇನೆ. ನೋಡು ಹೇಳೇ ಇಲ್ಲ. ಅವ್ರ ಅತ್ತಿಗೆಗೆ ಇರೋವಷ್ಟು ಒಳ್ಳೆ ಮನ್ಸು ಈ ಗೌರಿಗೆ ಯಾಕಿಲ್ವಪ್ಪ? ಏನೇ ಜಿಲೇಬಿ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ನಿಂದು ಜಾಸ್ತಿ ಆಕೈತಿ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕು. ನಾನು ಹೇಳಾದ್ರೂ ಹೇಳ್ತೀನಿ, ಬಿಟ್ಟಾದ್ರೂ ಬಿಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಗೌರಿ, ನೀನ್ ಯಾವಾಗ ಬಂದೆ ಗೌರಿ? ಅಲ್ಲ, ಇವ್ರ ನೇತ್ರರ ಮಂತಕ್ಕೆ ಹೋಗಿ ಬರ್ತೀನಿ ಅಂತ ಹೋದೆ. ಯಾಕೆ, ಏನಾಯ್ತು? ಮನೆಗೆ ಅವ್ರು ಇರ್ಲಿಲ್ವಾ? ಯಾಕೆ ಇಜ್ಜಲ್ ಬಂದೆ? ಯಾಕೆ ನಾನು ಅವ್ರ ಮಂತಕ್ಕೆ ಹೋಗ್ತೀನಿ, ಇನ್ನ 1 ಗಂಟೆ ಬರಲ್ಲ. ಅದಕ್ಕೆ ನನ್ನ ಬಾಯಿಗೆ ಬಂದಂಗೆ ಬೈಕಬಹುದು ಅಂತ ಅನ್ಕೊಂಡಿದ್ದ, ನಾನಿಲ್ಲ ಅಂತ ತಿಳ್ಕೊಂಡು.
ಅಯ್ಯೋ ಗೌರಿ, ನಾವೇನು ನಿನ್ನ ಬೈಕಂತ ಇರ್ಲಿಲ್ಲ, ಸುಮ್ಮನೆ ಮಾತಾಡ್ಕೊಂತಿದ್ವಿ ಅಷ್ಟೇನೆ. ಎಲ್ಲ ಗೊತ್ತಿದ್ದು ಗೌರಿ ಏನು ಹೇಳಿಲ್ವಲ್ಲ ಅಂತ ಹೇಳಿ ಹೇಳ್ತಿದ್ವಿ ಅಷ್ಟೇನೆ. ಬೇಕಂದ್ರೆ ಅತ್ತೇನೆ ಕೇಳು, ನಾವೇ ನಿನ್ನೇನು ಬೈಕಂಬ್ಲಿಲ್ಲ. ಈಗ ತಾನೇ ಬೈತಿದ್ದಲ್ಲೇ ಅಲ್ಲ, ಅತ್ತಿಗೆಗಿರೋವಷ್ಟು ಬುದ್ಧಿ ಇವಳಿಗಿಲ್ಲ ಅಂತ ಹೇಳಿ. ಅದೇ ಗೌರಿ, ಅತ್ತಿಗೆ ಎಲ್ಲ ಇರೋ ಸತ್ಯನ ಹೇಳಿದ್ರಲ್ಲ, ಅದಕ್ಕೆ ನೀನೇ ಹೇಳಿದ್ರೆ ಈ ಮದುವೆ ಸಾಗಿಸ್ತಾನೆ ಇರ್ಲಿಲ್ಲ ಅವರು. ನೋಡು, ಮದುವೆ ಹಿಂದಿನ ದಿವಸ ಮದುವೆ ನಿಲ್ಲಿಸ್ದಂಗಾಯ್ತು. ಅದಕ್ಕೆ ನೀನೇ ಹೇಳ್ಬೋದಾಗಿತ್ತು ಅಂತ ಹೇಳ್ತಿದ್ದೆ ಅಷ್ಟೇನೆ. ಅತ್ತಿಗೆನ ಅವ್ರ ಹೆಂಗೆ ನಿನಗತ್ತಿ ಆಗ್ತಾರೆ? ಅವರು ನನ್ನ ಅತ್ತಿಗೆ ನಮ್ಮಣ್ಣಯ್ಯ. ನೀನ್ ಯಾಕೆ ಅತ್ತಿಗೆ ಅಣ್ಣಯ್ಯ ಅಂತೀಯ? ನಮ್ಮಣ್ಣಯ್ಯ ನಮ್ಮ ಅತ್ತಿಗೆನ? ಏ ಗೌರಿ, ಬಾಯಿ ಮುಚ್ಕೊಂಡು ಇರ್ತೀಯೋ ಇಲ್ವೋ? ಅಲ್ಲ, ಅವಳು ಬಸ್ರಿ ಎಂಬುದು ಗೊತ್ತಿದ್ದೂನು ಅವಳ ಮೇಲೆ ರೇಗ್ ಬೀಳ್ತಾ ಇದೆಯಲ್ಲೇ. ಅವಳೇನೋ ಮಾಡಬಾರ್ದು ತಪ್ಪು ಮಾಡ್ಯವಳೆ, ಅನ್ಬಾರ್ದು ಅಂದೇವಳೆ ಎಂಬಕ್ಕೆ. ಏನೋ ಒಳ್ಳೇದು ಮಾಡ್ಬೋದಾಗಿತ್ತು, ಸೂಜಿ ಮದುವೆ ನಿಲ್ಲಿಸ್ಬೋದಾಗಿತ್ತು, ಇವಳೆ ಹೇಳಿ ಅಂತ ಹೇಳ್ತಿದ್ಲು ಅಷ್ಟೇನೆ. ಅಷ್ಟಕ್ಕೆ ಇಷ್ಟೊಂದು ಆರಾಡ್ತಿಯಲ್ಲಿ. ಯಾಕೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಅದು ಬಿಟ್ರೆ ಅವಳಿಗೇನೇನು ಅಣ್ಣಯ್ಯ ಅತ್ತಿಗೆ ಆಗ್ಬಾರ್ದಾ? ನಿನ್ ತಂಗಿ ಅಂದಮೇಲೆ ಅವಳಿಗೂ ಅಣ್ಣಯ್ಯ ಅತ್ತಿಗೆ ಇದ್ದಂಗೆನೆ. ಬಿಡು ಅನ್ಲಿ, ಏನಾಗಲ್ಲ. ಒಂದೆರಕೆ ಏನು ಅವರೇನು ಇವ್ರಮ್ಮಯ್ಯನ ಹೊಟ್ಟೆಗೆ ಹುಟ್ಟಂಗೆ ಆಗಲ್ಲ. ಅತ್ತೆ, ಏನತ್ತೆ ಯಾವಾಗ್ಲೂ ಅವಳ ಪರವಾಗಿ ಮಾತಾಡ್ತೀರಾ? ನಾನು ನಿಮ್ಮ ಸೊಸೆನೆ ತಾನೆ. ಏನೋ ಅವಳು ಬಸ್ರಿ ಆಗ್ಯಾಳೆ ಅಂತ ಹೇಳಿ ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡೆ ಮಾತಾಡ್ತೀರಾ? ಹಂಗೇನಿಲ್ಲ ಕಣೆ, ನೀನು ನನ್ನ ಸೊಸೆನೆ. ಆದ್ರೆ ನೀನು ಸೊಸೆ ತರ ನಡ್ಕೊಂಡೇ ಇಲ್ವಲ್ಲ, ಬಂದಾಗಿಂದ ಇಲ್ಲಿವರೆಗೂ ನೋಡ್ತಲೇ ಇದ್ದೀನಿ. ಆದ್ರೆ ಇವಳು ಬಂದು ಒಂದೇ ವರ್ಷಕ್ಕೆ ನನ್ನ ಹುಷಾರಾಗಂಗೆ ನೋಡ್ಕೊಂಡ್ಲು. ಗಂಡುಗೆ ಚೆನ್ನಾಗಿ ಅಡುಗೆ ಪಡ್ಗೆ ಮಾಡಿಕ್ತಾಳೆ, ಕೆಲ್ಸಕ್ಕೆ ಹೋಗಿ ಬರ್ತಾನೆ, ಯಾವ ತೊಂದರೆ ಇಲ್ದಂಗೆ ನಮ್ಮ ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಇವಳು. ಇವಳು ಆಗತ್ತಿ. ಆಯ್ತು ಬಿಡಿ, ಇವಳೇ ನಿಭಾಯಿಸ್ಕೊಂಡು ಹೋಗ್ಲಿ, ನಾನು ಮನೆ ಕೆಲಸದಾಳಿದ್ದಂಗೆ ಇರ್ತೀನಿ. ಅಯ್ಯೋ ಹೋಗ್ಲಿ ಬಿಡು ಗೌರಿ, ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀಯ ಹೇಳು? ಬಿಡು ಹೋಗ್ಲಿ. ಏನೋ ತಪ್ಪಾಯ್ತು ನಂದೇನೆ, ನಾನು ಹಂಗನ್ಬಾರ್ದಾಗಿತ್ತು, ನಂದೇ ತಪ್ಪಾಯ್ತು ಬಿಡಮ್ಮ ಈಗ. ಆಯ್ತಾಯ್ತು, ಎಲ್ಲಾರ್ನು ಮಳ್ಳಿ ತರ ಮಳ್ಳು ಮಾಡಿ ಎಲ್ಲಾರನ್ನು ಬುಟ್ಟಿಗೆ ಹಾಕೊಂಡ್ಬಿಡು. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆನೂ ನಿನಗೆ ಹೇಳೋಗ್ಯಾರ ಎಲ್ಲಾನ. ಆದ್ರೆ ನನಗೇನು ವಿಷಯ ಹೇಳೇ ಇಲ್ಲ ನೋಡು. ಅವರೇ ಹೇಳಿರೋದು ಸೂಜಿಗೆ ಬುಸ್ ನಾಗನ್ ಬಗ್ಗೆನೆ ಅಂತಾನ. ಹೋಗ್ಬೇಕಲ್ಲ ಆದ್ರೂ ಹಿಂಗೆ ಹೇಳಿದೀವಿ ಅಂತ ಹೇಳಿಲ್ವಲ್ಲ, ಅದೇ ಹೋಗ್ಬಿಟ್ರು ಬಸ್ಸಿಗೆ ಹತ್ಕೊಂಡು. ಅಯ್ಯೋ ಗೌರಿ, ಅವರೇನು ನನಗೇನು ಹೇಳಿಲ್ಲ, ನಾನು ಇಲ್ಲೇ ಇದ್ದೆ ಸೂಜಿಲಿಗೆ ಬಂದಾಗ. ಅವಾಗನೇ ಅತ್ತಿಗೆ ಎಲ್ಲನ ಹೇಳ್ತು, ನನಗೂ ಗೊತ್ತಾಯ್ತು ಅಷ್ಟೇನೆ. ನಿನಗೂ ಈ ವಿಷಯ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ನೀನ್ ಮನೆಗೆ ಇರ್ಲಿಲ್ವಲ್ಲ, ಅವರ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಬಂದಾಗ ಮನೆಗಿದ್ದು ಚೆನ್ನಾಗಿ ನೋಡ್ಕೋಬೇಕು ಅಮ್ಮಂಗೂ ಇಲ್ಲ. ಅವ್ರು ಬಂದಾಗ್ಲೂ ನೀನು ಅಲ್ಲಿ ಇಲ್ಲಿನ ಹೋಗ್ತಿದ್ದೆ. ನಮ್ಮ ಅತ್ತಿಗೆ ನಮ್ಮ ಅಣ್ಣಗೆ ಯಾಕೆ ಬೇಕು ಅವ್ರ ಸುದ್ದಿ ಅಂತಾನೆ. ಸಾವುಕಾರರು ಮನೆಯವರು ಅಂದ್ರೆ ದೊಡ್ಡ ಸಾವುಕಾರರು. ಮೊದ್ಲೇನೆ ನಮ್ಮ ಅತ್ತಿಗೆ ಕಂಡ್ರೆ ಆಗಲ್ಲ. ಈಗ ಇಂಥ ಕೆಲಸ ಮಾಡ್ಯವ್ರೆ, ನಮ್ಮ ಅತ್ತಿಗೆ ಮದ್ವೆ ನಿಲ್ಸವ್ರೆ ಅಂತ ಹೇಳಿ ಗೊತ್ತಾದ್ರೆ ಅವರು ಏನ್ ಮಾಡಕ್ಕೂ ಏಸಲ್ಲ. ಮೊದ್ಲೇ ನಮ್ಮ ಅಣ್ಣನ ಕಾಲ್ ಮುರಿದಿದ್ರು. ನಮ್ಮ ಅತ್ತಿಗೆ ಮೇಲಿನ ದ್ವೇಷಕ್ಕೆ ನಮ್ಮ ಅಣ್ಣನ ಕಾಲ್ ಮುರಿದಿದ್ರು. ಇನ್ನ ನಮ್ಮ ಅಣ್ಣ ಏನ್ ಮಾಡ್ತಾರೋ ಏನೋ ನಮ್ಮ ಅತ್ತಿಗೆಯಿಂದನ. ಅದಕ್ಕೆ ನನಗೆ ಭಯವಾಗ್ತೈತಿ. ನಮ್ಮ ಅತ್ತಿಗೆ ಯಾಕೆ ಬೇಕು ಅಂತ ಅಂತೀನಿ. ಬೇರೆ ಸುದ್ದಿ ಏನು ಅಂತ ಮಾತಾಡ್ತೀಯ ಗೌರಮ್ಮ? ಅಲ್ಲ, ನಿಮ್ಮ ಅತ್ತಿಗೆ ಅಂತವ್ರು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ದೆ. ನಿಮ್ಮ ಅಣ್ಣಗೆ ನಿಮ್ಮ ಅತ್ತಿಗೆ ಸಿಕ್ಕಿರೋದು 7 ಜನ್ಮದ ಪುಣ್ಯ ಅನ್ಸುತ್ತೆ. 5 ಎಕರೆ ಜಮೀನ್ ಬಿಡ್ಸ್ಕೊಟ್ಲು. ಇವತ್ತು ನಿಮ್ಮ ಅಣ್ಣಯ್ಯ ಬೇರೆಯವ್ರ ಹೊಲ್ದಕ್ಕೆ ಕೂಲಿ ಹೋಗ್ದಲೇನೆ ತನ್ನ ಹೊಲ್ದಾಗೆ ತಾನು ದುಡ್ಕೊಂಡು ತಿಂತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ನಿಮ್ಮ ಅತ್ತಿಗೆ. ಅದು ನೆನಪಿರ್ಲಿ. ಇಂಥವ್ರ ಮನೆ ಇವತ್ತು ಚೆನ್ನಾಗೈತಿ ಅಂತಂದ್ರೆ ನಿಮ್ಮ ಅತ್ತಿಗೆನೇ ಕಾರಣ. ಆದ್ರೆ ನಿಮ್ಮ ಅಣ್ಣನ ಕಾಲು ಮುರಿದಿರೋದಕ್ಕೆ ನಿಮ್ಮ ಅತ್ತಿಗೆ ಕಾರಣ ಅಲ್ಲ, ಆ ಸಾವುಕಾರನ ಮಗಳು ಅವ್ರ ಕಾರಣ. ಸುಮ್ನೆ ಯಾಕೆ ನಿಮ್ಮ ಅತ್ತಿಗೆ ಮೇಲೆ ಇಲ್ದೇ ಇರೋದ ಆರೋಪ ಎಲ್ಲ ಹೊರಿಸ್ತೀಯ? ಹಂಗಲ್ಲ ಅತ್ತೆ, ಸುಮ್ನೆ ಯಾಕೆ ದೊಡ್ಡವ್ರ ಸುದ್ದಿ ನಮಗೆ? ನಾವು ಸುಮ್ಮನಿದ್ರೆ ಅವ್ರು ನಮ್ಮ ತಂಟಿಗೆ ಬರಲ್ಲ ಅಂತ ಹೇಳ್ದೆ ಅಷ್ಟೇನೆ. ನಮ್ಮ ಅತ್ತಿಗೆ ಯಾಕೆ ಬೇಕು ಅವ್ರ ಸುದ್ದಿ ಅಂತಾನೆ. ಅವಾಗ್ಲೇ ಮೊದ್ಲೇನೆ ಕಾಲ್ ಮುರ್ಸಿದ್ರು. ಅದಕ್ಕೆ ತಿರ್ಗ ಏನಾದ್ರೂ ಹೆಚ್ಚು ಕಮ್ಮಿ ಆದಾತು ಅಂತ ಹೇಳ್ದೆ ಅಷ್ಟೇನೆ. ನನ್ಗೂ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಬುದ್ಧಿ ಐತಿ. ಅದೇನ್ ಒಳ್ಳೇದ್ ಮಾಡ್ತೀಯೋ ಏನೋ. ಸರಿ ಹೋಗಮ್ಮ, ಹೋಗು. ಅದೇನ್ ಕೆಲಸ ಐತೋ ನೋಡ್ಕೋ ಹೋಗಿ. ನಮ್ಮ ಅತ್ತಿಗೆ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡ್ಯವ್ರೆ ಅಮ್ಮಂಗೆ ಅವ್ರನ್ನ ಹೊಗಳ್ತಾ ಇದ್ದಾರೆ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರು ಎಲ್ಲಾರು. ನನಗೇನು ಬುದ್ಧಿ ಇಲ್ಲ ಅಂದ್ಕೊಂಡ್ಬಿಟ್ಟವ್ರಿ. ನನಗೂ ಗೊತ್ತೈತಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.